ಹಲೋ, ವೆಲ್ಕಮ್ ಟು ಮೈ ಚಾನಲ್ ಯೋಗ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಇದು ಬಂದು ನನ್ನ ಫಸ್ಟ್ ವೀಡಿಯೋ, ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ. ಆ್ಯಂಡ್ ಈ ವ್ಲಾಗ್ ಬಂದು ಸಂಡೇ ಶೂಟ್ ಮಾಡಿದ್ದು. ಸಂಡೇ ಪಿತೃಪಕ್ಷ ಇತ್ತಲ್ವಾ, ನಾನು ಅಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹೋಗ್ತಾ ದಾರಿಯಲ್ಲಿ ಹಾಗೆ ಮಾರ್ಕೆಟ್ಗೆ ಹೋಗಿ ಅಮ್ಮ ಏನೇನು ಬೇಕೋ ಎಲ್ಲ ತೊಗೊಂಡ್ರು. ಪೂಜೆಗೆ ಹೂವು, ಹಣ್ಣು, ಕಾಯಿ, ಸ್ವೀಟ್ಸು, ಬಟ್ಟೆ ಪ್ರತಿಯೊಂದು ತೊಗೊಂಡ್ರು. ಎಲ್ಲ ತೊಗೊಂಡಾದ್ಮೇಲೆ ನಾನು ಅಮ್ಮ ಇಬ್ಬರು ಮತ್ತು ಅಜ್ಜಿ ಮನೆ ಕಡೆ ಹೊರಟ್ವಿ. ಸೊ ನಾನು ಹೇಳ್ತಾ ಇದ್ದೆ, ಎಷ್ಟು ವರ್ಷ ಆಗಿತ್ತಲ್ವ ಅಮ್ಮ ನಾನು ನೀನು ಹೀಗೆ ಇಬ್ಬರು ಸ್ಕೂಟಿಯಲ್ಲಿ ಹೋಗಿ. ತುಂಬ ವರ್ಷಗಳೇ ಆಗಿತ್ತು. ಬಿಕಾಸ್ ಯಾವಾಗಲೂ ಅಪ್ಪ ತಮ್ಮ ಅವರೇ ಕರ್ಕೊಂಡು ಹೋಗ್ತಿದ್ರು ಎಲ್ಲಿ ಹೋಗಬೇಕಾದ್ರು. ಇವತ್ತು ಅವ್ರು ಸ್ವಲ್ಪ ಬ್ಯುಸಿ ಇದ್ದರು, ಸೊ ಅದಕ್ಕೆ ನಾನು ಅಮ್ಮನೇ ಹೊರಟಿದ್ವಿ. ಅಜ್ಜಿ ಮನೆ ಹೋಗಿ ರೀಚ್ ಆದಮೇಲೆ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಕಾಯ್ತಾ ಇದ್ವಿ. ಅಕ್ಕ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಎಲ್ಲರೂ ಹೀಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ತೋಟ ಎಲ್ಲ ಒಂದು ರೌಂಡ್ ನೋಡಿಕೊಂಡು, ಇಲ್ಲಿ ಫಿಶಸ್ ಇದೆ ಅಂತಂದರು ಅತ್ತೆ. ಸೊ ನೋಡ್ತಾ ಇದ್ವಿ ಬರುತ್ತೇನೋ ಅಂತ. ಅದು ಬರಲೇ ಇಲ್ಲ. ಬಿಕಾಸ್ ತುಂಬ ಜನ ಎಲ್ಲ ಕಾಯ್ತಾ ಇದ್ವಿ, ಅದು ಬರಲೇ ಇಲ್ಲ. ಸೊ ಹಾಗೆ ಎಲ್ಲ ನೋಡಿಕೊಂಡು ಹೊರಟ್ವಿ. ಆ್ಯಂಡ್ ಬರೋವಾಗ ಮಾವ ಕಾರಲ್ಲಿ ಡ್ರಾಪ್ ಮಾಡಿದರು. ತುಂಬ ಐಟಮ್ಸ್ ಇತ್ತಲ್ವ ಪೂಜೆಗೆ ತೊಗೊಂಡು ಬರೋದು. ಸೊ ನೆಡ್ಕೊಂಡು ಬರೋದಕ್ಕಾಗಲ್ಲ ಅಂತ ಕಾರಲ್ಲಿ ಡ್ರಾಪ್ ಮಾಡಿಸ್ಕೊಂಡಿದ್ವಿ. ಹೋಗಬೇಕಾದ್ರೆ ಮಾವ ಏನೋ ಕೆಲಸ ಇದೆ ಅಂತ ಪೂಜೆ ಮುಗಿಸ್ಕೊಂಡು ಬೇಗ ಮಾವ ಹೊರಟ್ಬಿಟ್ಟಿದ್ರು. ಸೊ ನೆಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಎಲ್ಲ ನೆಡ್ಕೊಂಡು ಬರ್ತಾಯಿದ್ವಿ. ಸೊ ಇಲ್ಲಿ ಬರಬೇಕಾದ್ರೆ ಈ ಗಸಗಸೆ ಮರ ನೋಡಿದ್ವಿ. ಸೊ ನಾವೆಲ್ಲರೂ ಹೋಗಿ ಹಣ್ಣಾಗಿರೋದನ್ನ ಕಿತ್ಕೋತಾ ಇದ್ವಿ. ಕಿತ್ಕೊಂಡು ಹಾಗೆ ನೆಡ್ಕೊಂಡು ಮಾತಾಡಿಕೊಂಡು ಮನೆ ಕಡೆ ಹೊರಟಿದ್ವಿ. ಇಲ್ಲಿ ನೀವು ನೋಡ್ಬೋದು, ಅಜ್ಜಿ ಆಲ್ರೆಡಿ ಕಾರಲ್ಲಿ ಹೊರಟಿದ್ದಾರೆ. ಬಿಕಾಸ್ ಅಜ್ಜಿಗೆ ತುಂಬ ದೂರ ನಡೆಯೋದಕ್ಕೆ ಆಗೋದಿಲ್ಲ. ನಾನು, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಕ್ಕನ ಮಗ, ನಮ್ಮ ಮಾವನ ಮಕ್ಕಳಿಬ್ಬರು, ಐಶ್ವರ್ಯ ಮತ್ತು ಮಮತಾ ಅಂತ ಎಲ್ಲ ನೆಡ್ಕೊಂಡು ಮನೆ ಕಡೆ ಬಂದ್ವಿ. ಸೊ ಇಲ್ಲಿ ನಮ್ಮ ಮಾವ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ. ಅದನ್ನು ಎಲ್ಲ ಸ್ವಲ್ಪ ನೋಡಿಕೊಂಡು ಹೊರಟ್ವಿ. ಅಂದರೆ ನಾವು ಯಾರೂ ನೋಡಿರಲಿಲ್ಲ, ಅಪ್ಪ ಅಮ್ಮ ಎಲ್ಲ ಬಂದು ನೋಡಿದರು. ನಾನು ಅಕ್ಕ ಎಲ್ಲ ಇವತ್ತೇ ನೋಡ್ತಾ ಇರೋದು. ಸೊ ಫುಲ್ ಎಲ್ಲ ಹೇಗೆ ಬಂದಿದೆ ಮನೆ ಅಂತ ನೋಡ್ತಾ ಇದ್ವಿ. ನಾವೆಲ್ಲ ಒಂದು ಕಡೆ ಸೇರಿದ್ರೆ ಅಂತೂ ತುಂಬ ಕಾಲು ಎಳಿತೀವಿ, ಜಗಳನೂ ಆಡ್ತಿರ್ತೀವಿ. ನಮ್ಮ ಮನೇಲೆಲ್ಲ ಬೈತಾ ಇರ್ತಾರೆ, ಏನು ಒಂದು 5 ಮಿನಿಟ್ಸ್ ಸಹ ನೀವು ಜಗಳ ಆಡದೇ ಇರಲ್ವಲ್ಲ, ಯಾವಾಗಲೂ ಕಿತ್ತಾಡ್ತಿರ್ತೀರಾ ಹಾಗೆ ಹೀಗೆ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಯಾವಾಗಲೂ ಹಾಗೆ. ಆ್ಯಂಡ್ ನಮ್ಮ ಅತ್ತೆ ಎಲ್ಲ ಐಟಮ್ಸು ಮಾಡಿಟ್ಬಿಟ್ಟಿದ್ರು ಬೆಳಗ್ಗೆನೇ. ನೀವು ನೋಡ್ಬೋದು, ಮುದ್ದೆ, ರೈಸು, ಹಪ್ಳ, ಸಾಂಬಾರು, ಕೋಸಂಬರಿ, ಸ್ವೀಟು ಪ್ರತಿಯೊಂದು ಮಾಡಿಟ್ಟು ನಮ್ಮ ಅತ್ತೆ ಅವ್ರ ತವ್ರ ಮನೆಗೆ ಹೊರಟಿದ್ರು, ಅಲ್ಲಿ ಪೂಜೆ ಮಾಡೋದಿದೆ ಅಂತ. ಆ್ಯಕ್ಚುಲಿ ನನಗೆ ಸ್ವಲ್ಪ ವಾಯ್ಸ್ ಹಾಳಾಗಿದೆ, ತುಂಬ ಕೋಲ್ಡು, ಫೀವರ್ ಎಲ್ಲ ಬಂದಿದೆ. ಈ ವಿಡಿಯೋ ಸಂಡೇ ಮಾಡಿರೋದು. ಸೊ ವಾಯ್ಸ್ ಓವರ್ ನಾನು ಇವತ್ತು ಕೊಡ್ತಾಯಿದ್ದೀನಿ, 2 ಡೇಸ್ ಆದಮೇಲೆ ಕೊಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಬೇಗ ಹೊರಟ್ಬಿಟ್ವಿ. ಅಕ್ಕ ನೈಟ್ ಬರ್ತೀನಿ ಮನೆಗೆ ಅಂತ ಹೇಳಿದ್ಲು. ಸೊ ಇಲ್ಲಿ ನಾನು ಅಪ್ಪ ತೋಟಕ್ಕೆ ಹೋಗಿದ್ವಿ. ಇಲ್ಲಿ ನನ್ನ ಅಜ್ಜಿ ತಾತ ಪೂಜೆ ಮಾಡಿರಲಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಪ್ಪ ಹಾಗೆ ತೋಟ ಎಲ್ಲ ನೋಡ್ತಿದ್ರು. ನಾನು ಅಕ್ಕಂಗೆ ದಾಳಿಂಬೆ ಸ್ವಲ್ಪ ತೊಗೊಂಡು ಮನೆ ಕಡೆ ಬಂದೆ. ಆ್ಯಂಡ್ ಇದು ನೈಟ್ ಅಕ್ಕ ಬಂದಮೇಲೆ ಊಟ ಎಲ್ಲ ಮುಗಿಸಿ ಕೂತಿದ್ವಿ, ಗೇಮ್ಸ್ ಆಡ್ತಾಯಿದ್ವಿ. ನಾವು ಪ್ರತಿ ಸಲವೂ ಹಾಗೆ ಎಲ್ಲ ಜಾಯ್ನ್ ಆದರೆ ಏನಾದರೂ ಒಂದು ಗೇಮ್ಸ್ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ನಮ್ಮ ಅಕ್ಕನ ಮಗ ಇದ್ದಾನಲ್ವ, ಅವನಿಗೆ ಟೈಮ್ ಪಾಸ್ ಮಾಡಿಸೋದಂತೂ ನಮಗೆ ಒಂದು ಬಿಗ್ ಟಾಸ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಅಕ್ಕ ಓಡೋವಾಗ ಅಮ್ಮ ಮಾಡಿದ್ದು ಕರ್ಜಿಕಾಯಿ ಇತ್ತು, ಮತ್ತು ಬದನೆಕಾಯಿ ನಮ್ಮ ತೋಟದಲ್ಲಿ ಬೆಳೆದಿರೋದು, ದಾಳಿಂಬೆ ಎಲ್ಲ ಇತ್ತು. ಅದನ್ನೆಲ್ಲ ಬೆಂಗಳೂರಿಗೆ ತೊಗೊಂಡೋದ್ಲು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ಸ್ ಅಥವಾ ಏನಾದರೂ ನಾನು ಮಿಸ್ಟೇಕ್ಸ್ ಮಾಡಿರೋದಿದ್ದರೂ ಸಹ ಓಕೆ, ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.